ಓಂ ಕಾಲಭೈರವಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಸಾಕಷ್ಟು ವಿಶೇಷವಾಗಿ ನಾವೆಲ್ಲರೂ ಕೂಡ ಈ ಒಂದು ಸಂಸಾರದಲ್ಲಿ ಅಥವಾ ಸಮಾಜದಲ್ಲಿ ನಾವೆಲ್ಲರೂ ಕೂಡ ಎಲ್ಲರ ಜೊತೆಯಲ್ಲೂ ಕೂಡ ಬೆರೆತು ಜೀವನವನ್ನು ನಾವು ವಸುದೈವ ಕುಟುಂಬಂ ಅಂತ ನಾವು ಕರಿತೀವಿ. ಎಲ್ಲರ ಜೊತೆಯಲ್ಲಿದ್ದಾಗಲೇ ಆ ಜೀವನ ಸುಖ ಸಂತೋಷದಿಂದ ಕೂಡಿರ್ತಕ್ಕಂಥದ್ದು. ನಮ್ಮ ಮನೆಗಳಲ್ಲಿ, ನಮ್ಮ ಕಚೇರಿಗಳಲ್ಲಿರ್ಬೋದು, ನಮ್ಮ ವ್ಯಾಪಾರ ಸ್ಥಳಗಳಲ್ಲಿರ್ಬೋದು, ನಮಗೆ ಯಾರಾದರೂ ಒಬ್ಬರು ಬಂದಾಗ ಅವರಿಗೆ ನಾವು ಅತಿಥಿಗಳು ಅಂತ ಕರಿತೀವಿ. ಅಂದರೆ ಕೆಲವರು ಗೊತ್ತಾಗಿರ್ತಕ್ಕಂಥವರು ಬರ್ತಾರೆ, ಗೊತ್ತಿಲ್ಲದೆ ಇರತಕ್ಕಂಥವ್ರು. ಶಾಸ್ತ್ರವೇ ಹೇಳುತ್ತೆ, ಗೋತ್ರ ಗೊತ್ತಿಲ್ಲ, ನಾಮ ಗೊತ್ತಿಲ್ಲ, ಅವ್ರು ನಮ್ಮ ಮನೆಗೆ ಬಂದರೆ ಅವರು ಅತಿಥಿಗಳು ಅಂತಕ್ಕಂಥ ಭಾವನೆಯನ್ನು ಶಾಸ್ತ್ರಗಳಲ್ಲೂ ಕೂಡ ನಾವು ಹೇಳಿರ್ತೀವಿ. ಯಾವಾಗಲೂ ಹೇಳ್ತೀವಿ, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ. ಅದರ ಜೊತೆಗೆ ಅತಿಥಿ ದೇವೋ ಭವ. ಅತಿಥಿಗಳನ್ನು ಹೇಗೆ ನೋಡಬೇಕು, ಅತಿಥಿಗಳನ್ನು ಚೆನ್ನಾಗಿ ನೋಡಿದ್ವಿ ಅಥವಾ ಚೆನ್ನಾಗಿ ನೋಡಿಲ್ಲ, ಅವ್ರ ಜೊತೆ ಒಳ್ಳೆ ಸಂಪರ್ಕ ಅಥವಾ ಒಳ್ಳೆ ಮಾತಾಡಿದ್ರೆ ಏನು ಲಾಭ, ಮಾತಾಡದೇ ಇದ್ದರೆ ಏನು ಲಾಭ, ಅತಿಥಿಗಳನ್ನು ಹೇಗೆ ನೋಡ್ಕೋಬೇಕು ಅಂತಕ್ಕಂಥದ್ದು. ಆ ತಿಥಿ ನೋಡಿ ಎಷ್ಟು ಚೆನ್ನಾಗಿದೆ, ಆ ಅಂತಕ್ಕಂಥದ್ದು ತಿಥಿ ಅಂತ. ತಿಥಿಗೆ ಎಷ್ಟು ಪ್ರಾಶಸ್ತ್ಯ ಕೊಡ್ತೀವೋ ಅಷ್ಟೇ ಪ್ರಾಶಸ್ತ್ಯವನ್ನು ವಿಶೇಷವಾಗಿ ಅವಶ್ಯಕವಾಗಿ ನಾವು ಆ ಅತಿಥಿಗೆ ಕೊಡಲೇಬೇಕಾಗಿರುತ್ತೆ. ಇದು ತೈತ್ತರೀಯ ಉಪನಿಷತ್ತಿನಲ್ಲಿ ಅತಿಥಿಯ ವ್ಯಾಖ್ಯಾನ ತುಂಬ ಚೆನ್ನಾಗಿದೆ. ಹಾಗಾಗಿ ಮಾತೃದೇವೋಭವ, ಪಿತೃದೇವೋಭವ, ಅತಿಥಿ ದೇವೋಭವ. ಅತಿಥಿ ಯಾರಾದರೂ ಮನೆಗೆ ಬಂದಾಗ ಫಸ್ಟ್ ನಾವು ಮಾಡಬೇಕಾಗಿರೋದು ನಗುಮುಖದಿಂದ ಅವರನ್ನು ಸ್ವಾಗತ ಮಾಡಬೇಕು. ಬಂದ್ರಾ, ಬನ್ನಿ ಅನ್ನೋದಲ್ಲ, ಬನ್ನಿ ನಗುಮುಖದಿಂದ ಅವರನ್ನು ಸ್ವಾಗತ ಮಾಡಬೇಕು. ಅದಾದ ಮೇಲೆ ಅವರಿಗೆ ನಾವು ಗೌರವ ಕೊಡಬೇಕು. ನಮಗೆ ಅತಿಥಿ ದೇವೋಭವ. ಅತಿಥಿ ಯಾರು? ದೇವರ ಸಮಾನ. ದೇವರು ಯಾರಾದರೂ ಮನೆಗೆ ಬಂದಾಗ ಏನು ಮಾಡ್ತೀವಿ? ಬನ್ನಿ ಸರ್, ಕೂತ್ಕೊಳ್ಳಿ ಸರ್, ನೀರು ಬೇಕಾ, ಕಾಫಿ ಕುಡಿತೀರಾ, ಚೆನ್ನಾಗಿದ್ದೀರಾ, ಮನೆ ಕಡೆ ಎಲ್ಲ ಚೆನ್ನಾಗಿದ್ದಾರಾ? ಸುಮ್ಮನೆ ನಮ್ಗೆ ಅವ್ರಿಗೆ ಗೊತ್ತೇ ಇರೋದಿಲ್ಲ, ಚೆನ್ನಾಗಿದ್ದೀರಾ, ಮನೆಯವರೆಲ್ಲ ಚೆನ್ನಾಗಿದ್ದಾರಾ, ಊರಲ್ಲೆಲ್ಲ ಚೆನ್ನಾಗಿದೆ, ಏನೋ ಒಂದು ಆ ಶುಭ ಸುದ್ದಿಗಳನ್ನು ಮಾತಾಡ್ಕೋಬೇಕು ಅಂತ ಕೂಡ ಶಾಸ್ತ್ರ ಹೇಳುತ್ತೆ. ಅದಾದಮೇಲೆ ಅವರಿಗೆ ನೀರನ್ನು ಕೊಡಬೇಕು. ಅತಿಥಿಗಳಿಗೆ ನೀರನ್ನು ನಾವು ತುಂಬ ಹಿಂದೆ ನೋಡಿದಾಗ ಪುರಾಣಗಳಲ್ಲಿ ಅಥವಾ ಇತಿಹಾಸದಲ್ಲಿ ನೋಡುವಾಗ ತೊಟ್ಟಿ ಮನೆ ಅಂತ ಇರ್ತಾಯಿತ್ತು, ಮಧ್ಯ ತೊಟ್ಟಿ ಥರ ಇರ್ತಾಯಿತ್ತು. ಅಲ್ಲಿ ಕೈಕಾಲು ತೊಳ್ಕೊಳ್ಳೋಕ್ಕೆಲ್ಲ ನೀರು ಕೊಡೋರು. ಆದರೆ ಇತ್ತೀಚೆಗೆ ಅಪಾರ್ಟ್ಮೆಂಟ್ಗಳಲ್ಲಿ ಇರ್ತೀವಿ ಅಥವಾ ಎಲ್ಲೋ ಇಂಡಿವಿಜುವಲ್ ಮನೆಯೇ ಇರ್ಬೋದು, ನೀರು ತಕ್ಷಣವೇ ಕೊಡೋಕ್ಕಾಗಲ್ಲ. ಕುಡಿಯೋಕ್ಕೆ ನೀರು ಕೊಡಿ, ಕೈಕಾಲು ತೊಳ್ಕೊಳ್ಳೋಕ್ಕೂ ಕೊಡಬೇಕು ಅಂತ ಹೇಳುತ್ತೆ. ಆದರೆ ಕುಡಿಯೋಕ್ಕೆ ನೀರು ಕೊಡಬೇಕು. ಅವರನ್ನು ಕೂರಿಸಿ ಮಾತಾಡಬೇಕು ಸಾವಧಾನ ಚಿತ್ತವಾಗಿ. ಯಾವುದೇ ವಿಷಯ ಇದ್ದರೂ ಕೂಡ ಸಾವಧಾನವಾಗಿ, ನಿಧಾನವಾಗಿ, ತಾಳ್ಮೆಯಿಂದ ಮಾತಾಡಬೇಕು. ಆಮೇಲೆ ನಗುತ್ತಾ ಸ್ವಾಗತಿಸಬೇಕು. ಅವರಿಗೆ ಜೊತೆಗೆ ಏನು ಅಂತ ಹೇಳಿದ್ರೆ, ಏನಾದರೂ ಸೇವಿಸಲು ಪದಾರ್ಥ ಕೊಡಿ ಅಂತ ಹೇಳುತ್ತೆ. ಸಿಹಿನೋ ಇನ್ನೊಂದು ಮತ್ತೊಂದು ಏನಾದರೂ ಒಂದು ಕೊಟ್ಟಿದ್ದೆ ಆದರೆ ಅದು ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಇದರಿಂದ ಏನಾಗುತ್ತೆ, ಆ ಮನೆಯಲ್ಲಿ ವಿವಾಹ ಆಗ್ತಾ ಇಲ್ಲ, ವಿವಾಹಕ್ಕೆ ಒಂದು ಸೂಚನೆ ಸಿಗುತ್ತೆ. ಅವ್ರು ನಮಗೆ ಅವ್ರ ಕಡೆ ಹೆಣ್ಣಿದೆ ಅಂತಲ್ಲ, ಅವ್ರು ನಮಗೆ ಏನೋ ಅಥವಾ ಹೆಣ್ಣು ಕೊಡಿಸ್ತಾರೆ ಅಂತಲ್ಲ, ಅತಿಥಿಗಳು ಬಂದಾಗ ಅವರನ್ನು ನಾವೇನಾದರೂ ಸತ್ಕರಿಸಿದ್ದೆ ಆದರೆ ವಿವಾಹ ಯೋಗ ಕೂಡಿ ಬರ್ತಕ್ಕಂಥದ್ದು. ಅದರ ಜೊತೆಗೆ ನಾವೇನು ತಿಂತೀವೋ ಅದೇ ಆಹಾರ ಕೊಡಬೇಕು. ನಾವೇನು ಮಾಡ್ತೀವಿ, ಯಾರೋ ಅತಿಥಿಗಳು ಬರ್ತಾರೆ ಅಂತ ನಮ್ಮಲ್ಲಿ ಏನು ಉಪಯೋಗಕ್ಕೆ ಬಾರದೇ ಇರತಕ್ಕಂಥ ಪದಾರ್ಥವನ್ನು ಕೊಡಬಾರ್ದು. ಅದು ಪಾಪವಾಗಿ ನಮಗೆ ಪರಿಣಮಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ. ವಿದುರನು ಧೃತರಾಷ್ಟ್ರನಿಗೆ ಹೇಳ್ತಾನಂತೆ, ವಿದುರ ಏನು ಹೇಳ್ತಾನೆ, ಅತಿಥಿ ರೂಪದಲ್ಲಿ ಮನೆಗೆ ಬಂದಾಗ ಯಾರೇ ಬಂದರೂ ಆಸನವನ್ನು, ಜಲವನ್ನು, ಪಾದಪೂಜೆಯನ್ನು ಮಾಡಿ, ಇದರಿಂದ ಒಳ್ಳೆಯದಾಗುತ್ತೆ ಅಂತ ವಿದುರ ಯಾರಿಗೆ ಹೇಳ್ತಾನೆ? ಧೃತರಾಷ್ಟ್ರನಿಗೆ ಹೇಳ್ತಾನಂತೆ. ಯಾರು ಅತಿಥಿಯಾಗಿ ಬರ್ತಾರೋ ನಾವೆಷ್ಟೋ ತಪಸ್ಸು ಮಾಡಿದ ಫಲ ಕೂಡ ಅಲ್ಲಿ ಸಿಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಅವರಿಗೆ ಭೋಜನವನ್ನು ಮಾಡಿಸಿ ಅತಿಥಿ ಸತ್ಕಾರವನ್ನು ಮಾಡಿ ಅವರನ್ನು ಏನು ಮಾಡಬೇಕು, ಆಚೆಯ ತನಕ ಹೋಗಿ ಬಿಟ್ಟು ಬಂದಿದ್ದೆ ಆದರೆ ನಮಗೆ ಪಾಪಗಳಿಂದ ಮುಕ್ತರಾಗ್ತೀವಿ. ಅದ್ರ ಜೊತೆಗೆ ಇಂದ್ರನು ತೃಪ್ತಿ ಪಡ್ತಾನೆ. ಇಂದ್ರನು ತೃಪ್ತಿ ಪಟ್ಟರೆ ಐಶ್ವರ್ಯ ಸಿಗುತ್ತೆ, ಪಿತೃಗಳು ತೃಪ್ತಿ ಪಟ್ಟರೆ ದೋಷಗಳಿಂದ ಮುಕ್ತರಾಗ್ತೀವಿ. ಹಾಗೆ ಅಲ್ಲಿ ಅನ್ನದಾನ ಏನಾದರೂ ಮಾಡಿದ್ದೆ ಆದರೆ ಪ್ರಜಾಪತಿ ನಮಗೆ ಅನ್ನವನ್ನು ಯಾವಾಗಲೂ ಕೂಡ ಆ ಮನೆಯಲ್ಲಿ ಕಡಿಮೆ ಮಾಡೋದಿಲ್ಲ. ಹಾಗಾಗಿ ಯಾರೇ ಅತಿಥಿಗಳು ಬರಲಿ, ಅವರ ಶ್ರೀಮಂತಿಕೆ, ಅವರ ದೊಡ್ಡಸ್ತನ ಅವೆಲ್ಲವೂ ಬೇಡ. ಅವರಿಗೆ ಒಳ್ಳೆಯ ಮಾತಿನಿಂದ ಅವರನ್ನು ನಾವು ಚೆನ್ನಾಗಿ ಸತ್ಕರಿಸಿದ್ದೆ ಆದರೆ ಸರ್ವ ಪಾಪಗಳಿಂದ ಮುಕ್ತರಾಗ್ತೀರಿ. ಇದನ್ನೆಲ್ಲರೂ ಮಾಡೋಣ. ಅತಿಥಿ ದೇವೋಭವವನ್ನು ಎಲ್ಲರೂ ಅನುಸರಿಸೋಣ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು.